ರೈತರದ್ದು ಒಂದು ಸಮಸ್ಯೆ ಇದೆ, ಅವ್ರದ್ದೊಂದು ಡೌಟ್ ಇದೆ, ಏನು ಅಂತ ಕೇಳೋಣ ಬನ್ನಿ. ಸತತವಾಗಿ ಮಳೆ ಬರೋದ್ರಿಂದ ಗಿಡ ಡೆವಲಪ್ ಆಗ್ತಾ ಇಲ್ಲ, ಅದಕ್ಕೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಸರ್ ಇದು? ಎಸ್, ನೋಡಿ, ಈ ರೀತಿಯಾಗಿ ಸತತವಾಗಿ ಮಳೆ ಇದ್ದಂಥ ಸಂದರ್ಭದಲ್ಲಿ ಪ್ಲಾಂಟ್ ರೂಟ್ ಝೋನಲ್ಲಿ ಅಂದರೆ ಸಸ್ಯದ ಬೇರುಗಳ ಭಾಗದಲ್ಲಿ ಏನಾಗಿರುತ್ತೆ, ಸತತವಾಗಿ ನೀರು ನಿಂತ್ಕೊಂಡಿರೋದ್ರಿಂದ ಸಸ್ಯಗಳು ಏನಾಗೋದಿಲ್ಲ, ನಾವು ಕೊಟ್ಟಂತಹ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಈಗಿದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ನೆಲಕ್ಕೆ ಕೊಡುವಂತಹ ಗೊಬ್ಬರಗಳ ಬದಲಾಗಿ ನಾವು ಫೋಲಿಯರ್ ಫರ್ಟಿಲೈಸರ್ಸ್ ಅಂದರೆ ಎಲೆಗಳಿಗೆ ಏನು ಕೊಡ್ತೇವೆ ಆ ರೀತಿಯಾದಂತಹ ವಾಟರ್ ಸಾಲ್ಯುಬಲ್ ಗೊಬ್ಬರಗಳನ್ನು ನಾವು ಕೊಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಗಿಡಗಳ ಬೆಳವಣಿಗೆಯನ್ನು ನಾವು ಉತ್ತಮವಾಗಿ ಕಾಣಬಹುದಾಗಿದೆ. ಯಾವ ರೀತಿಯಾದಂಥ ಗೊಬ್ಬರಗಳನ್ನ ಕೊಡ್ಬೋದು ಅಂತ ಹೇಳಿದ್ರೆ 13-0-45 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ 0-50-34 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಅದೇ ರೀತಿಯಾಗಿ 10 ಹಲವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ಗಳಿದೆ. ಅದ್ರ ಜೊತೆನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ರೆಡಿ ಟು ಅವೈಲೇಬಲ್ ಫರ್ಟಿಲೈಸರ್ಸ್ ಬರುತ್ತೆ, ಅಂದರೆ ಅವುಗಳನ್ನ ಮೆನ್ಯೂರ್ಸ್ ಅಂತನಾದರೂ ಹೇಳಿ, ಅಥವಾ ಪೋಷಕಾಂಶಗಳನ್ನ ಒದಗಿಸುವಂತಹ ಒಂದು ಡೈರೆಕ್ಟ್ ಸೋರ್ಸ್ಗಳು ಯಾವುದು ಅಂತ ಹೇಳಿದ್ರೆ ಈಗ ಅಮೈನೋ ಆಸಿಡ್ಗಳು ಬರುತ್ತೆ, ಅವುಗಳನ್ನು ಕೊಡುವಂಥದ್ದು 3 ml ಪ್ರತಿ ಲೀಟರ್ ನೀರಿಗೆ. ಅದೇ ರೀತಿಯಾಗಿ ನಾವು ಈ ಸೀವೀಡ್ ಎಕ್ಸ್ಟ್ರಾಕ್ಟ್ಗಳನ್ನ ಕೊಡುವಂಥದ್ದು. ಈ ರೀತಿಯಾಗಿ ಅವುಗಳನ್ನು ನಾವು ನೇರವಾಗಿ ಸಿಂಪಡಣೆಯನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ವೇಗವಾಗಿ ಎಲೆಗಳು ಅದನ್ನು ಹೀರ್ಕೊಂಡು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ನಾವು ಕಾಣ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.